ಮೂಡಿಸ್ಬೇಕು, ಸಮುದಾಯವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರೀತಿ, ಮಾನವೀಯತೆ ಈ ಸಂಗತಿಗಳು ಬಹಳ ಮುಖ್ಯ ಆಗಬೇಕು. ಒಂದು ಪುಸ್ತಕ ಓದಿದ್ರೆ ಮನಸ್ಸು ಅರಳಿಸಬೇಕು. ಎಲ್ಲ ಸಮುದಾಯಗಳ ಪ್ರೀತಿ ಹುಟ್ಟಬೇಕು, ಸಮುದಾಯಗಳ ಬಗ್ಗೆ ಒಂದು ಪ್ರೀತಿ ಹುಟ್ಟಬೇಕು. ಆ ಪ್ರೀತಿ ಹುಟ್ಟತಕ್ಕಂಥ ಕೆಲಸ ಮಾಡಬೇಕಾದಂಥ ಈ ಕಾಲದೊಳಗಡೆ ಇವತ್ತು ಪುಸ್ತಕಗಳು ಅಂತಂದ್ರೆ ಅದು ಕೆಂಡ ಮುಟ್ಟಿದ ಹಾಗೆ ಆಗ್ತದೆ. ಅಂದ್ರೆ ಇಡೀ ದ್ವೇಷವನ್ನು ಕಾಡ್ತಕ್ಕಂಥ, ದ್ವೇಷವನ್ನು ಹುಟ್ಟಿಸ್ತಕ್ಕಂಥ, ಒಡೆದಾಡತಕ್ಕಂಥ, ಧಾರ್ಮಿಕ ಅಂಧತೆಯನ್ನು ಬಿತ್ತಕ್ಕಂಥ ಈ ತರದ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದು ಇಡೀ ಈ ಆಶೆಗಳು ಎಲ್ಲರೂ ಕೂಡ ನಾವು ಹೇಳ್ತಾ ಇಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಇದಾರಲ್ಲ, ಅವರು ದ್ವೇಷದ ಪರವಾಗಿ ಇದ್ದವರಲ್ಲ, ಅವರು ಪ್ರೀತಿಯ ಪರವಾಗಿ ಇದ್ದಂಥವ್ರು, ಮಾನವೀಯತೆ ಪರವಾಗಿ ಇದ್ದಂಥವ್ರು, ಇಡೀ ಸಮಾಜವನ್ನ ಸಮಾನವಾಗಿ ಕಾಣತಕ್ಕಂತಹ ಧೋರಣೆಗಳಂತವ್ರು ಅನ್ನೋದನ್ನ ನಾವು ಗಮನಿಸಿಕೊಳ್ಬೇಕಾಗ್ತದೆ. ಹೀಗಾಗಿ ಇವತ್ತಿನ ಕನ್ನಡದ ಮಟ್ಟಿಗೆ ಹೇಳುವುದಾದ್ರೆ ಈ ಪುಸ್ತಕದ ಜಗತ್ತು ಅನ್ನುವಂಥದ್ದು ದ್ವೇಷದ ಕಡೆ ಹೊರಡ್ತಾ ಇರುವಾಗ ನಾವು ಪುನಃ ಪ್ರೀತಿಯ ಕಡೆಗೆ, ಮಾನವೀಯತೆ ಕಡೆಗೆ ಎಳೆತರುವಂತ ಒಂದು ಪ್ರಯತ್ನವನ್ನ ಈ ಪುಸ್ತಕಗಳ ಮೇಳದ ಮೂಲಕ ನಾವು ಸಣ್ಣದಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಗಮನಕ್ಕೆ ತರ್ತಾ, ನಿಮ್ಗೆ ಇಡೀ 5 ದಿನದೊಳಗಡೆ ಏನೇನು ಕಾರ್ಯಕ್ರಮ ಇದ್ರು ನಿಮ್ಗೆ ಇನ್ವಿಟೇಷನ್ ಗೊತ್ತಾಗ್ತದೆ. ಅಂದ್ರೆ ಇದೊಂದು ಕೇವಲ ಪುಸ್ತಕ ಮೇಳ ಮಾತ್ರ ಅಲ್ಲ, ಇದೊಂದು ಸಾಂಸ್ಕೃತಿಕ ಮೇಳ. ಆ ಸಾಂಸ್ಕೃತಿಕ ಮೇಳದೊಳಗಡೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿದ್ದಾವೆ. ಮೊದಲನೇ ದಿನ ನಾವು ಮುಖ್ಯವಾಗಿ ಈ ಜಿಲ್ಲೆಯ ಎಲ್ಲ ಲೇಖಕರನ್ನು ಒಳಗೊಂಡು ಒಂದು ಜಾಥಾ ಹೊರಡಿಸ್ತಾ ಆ ಇಡೀ ಪುಸ್ತಕ ಮೇಳದ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಆ ಇಡೀ ಪುಸ್ತಕ ಮೇಳವನ್ನ ಉದ್ಘಾಟನೆಗೆ ನಮ್ಮ ಮಾವಳಿ ಶಂಕರ್ ಅವರು, ದಲಿತ ಸಂಘರ್ಷ ಸಮಿತಿ ಮಾವಳಿ ಶಂಕರ್ ಅವರು ಬರ್ತಾ ಇದ್ದಾರೆ. ಕೀನೋಟ್ ಅಡ್ರೆಸ್ ಮಾಡಲಿಕ್ಕೆ ದಲಿತ್ ಪ್ಯಾಂಥರ್ಸ್ನ ಫೌಂಡರ್ಗಳಲ್ಲಿ ಒಬ್ಬರಾದಂತಹ JB ಪವಾರ್ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಅವರೆಲ್ಲರೂ ಕೂಡ ಆ ಸಭೆಯ ಅಧ್ಯಕ್ಷತೆಯನ್ನ ಬೆಳಗಾವಿ ಆಯುಕ್ತರಾದಂಥ, ವಿಭಾಗೀಯ ಆಯುಕ್ತರಾದಂಥ ಅಥವಾ ಪ್ರಾದೇಶಿಕ ಆಯುಕ್ತರಾಗಿದ್ದಂಥ ಜಾನಕಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಉಳಿದವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅನ್ನೋದು ಗಮನಿಸಬೇಕು. ಮತ್ತೆ ನಾವು ಇದು ಬರೀ ಇದು ಅಂತ ಇಡೀ ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಮುಖ್ಯವಾಗಿ ನಾವು ಅನ್ಕೊಂಡದ್ದು ಏನು ಅಂತಂದ್ರೆ, ಈ ಲೇಖಕರು ಮತ್ತು ಸಾಹಿತಿಗಳಂತ ಏನು ಹೇಳ್ತಾ ಇದ್ದಿಲ್ಲ, ಅದನ್ನು ಜನರಿಂದ ದೂರ ಆಗಬಾರ್ದು ಅನ್ನೋ ಕಾರಣಗಳಿಗೆ ಜನಕ್ಕೆ ಹತ್ತಿರವಾಗಿ ಇರಬೇಕು ಅಂತೇಳಿ ಅವ್ರ ನಡೆ ಒಂದು ಸಂವಾದವನ್ನ ನಡೆಸ್ತಾ ಇದ್ರು. ಅಂದ್ರೆ ಇವರು ಸಾಹಿತಿಗಳಂತ ಸಾಹಿತ್ಯಕ್ಕೆ ಯಾಕೆ ತೆಗೆದುಕೊಂಡು ಈ ಜನ ಸಮುದಾಯ ಸಂಬಂಧ ಹೆಂಗಿರಬೇಕು ಇತ್ಯಾದಿಗಳನ್ನು ಒಳಗೊಂಡಂತ ಸಾಹಿತ್ಯಗಳ ಜೊತೆಗೆ ಒಂದು ಸಂವಾದ ಇಟ್ಕೊಂಡಿದ್ವಿ. ಅದೆಲ್ಲೂ ಕೂಡ ನಿಮಗೆ ಡೀಟೇಲ್ಸ್ ಆಗಿ ಇಕ್ಕಿದೆ. ಮತ್ತು ಬಹಳ ಮುಖ್ಯವಾಗಿ ನಾವು ಈ ಇದರೊಳಗೆ ಇಟ್ಕೊಂಡಿರುವಂಥದ್ದು ಪ್ರತಿದಿನ ಇಟ್ಕೊಂಡಿದ್ದೀವಿ, ಸಾಮಾಜಿಕ ಬದ್ಧತೆ ಪತ್ರಕರ್ತನಾಗಿ ನನ್ನ ಅನುಭವಗಳು ಅಂತೇಳಿ ಬಹಳ ಮುಖ್ಯವಾದ ಇದು ಅಂತಂದ್ರೆ ಈ ನೆಲದೊಳಗಡೆ ಸಾಹಿತ್ಯಗಳ ಎಲ್ಲರಿಗೂ ಜವಾಬ್ದಾರಿ ಹೌದು, ರಾಜಕಾರಣಿಗಳ ಜವಾಬ್ದಾರಿಯೂ ಅಷ್ಟೇ ಇದೆ, ಸಾಹಿತ್ಯಗಳದ್ದು ಜವಾಬ್ದಾರಿ ಕೂಡ ಅಷ್ಟೇ ಇದೆ, ಸಂಘಟನೆಗಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ, ಮತ್ತೆ ಈ ಮಾಧ್ಯಮದ ಗೆಳೆಯರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ ಅನ್ನುವಂಥ ಹಿನ್ನೆಲೆ ಒಳಗಡೆ ಈ ತರ ಸಾಮಾಜಿಕ ಬದ್ಧತೆಯನ್ನ ಉಳ್ಳಂತ ಗೆಳೆಯರು ಎದುರಿಸ್ತಕ್ಕಂಥ ಸಂಕಟಗಳೇನು ಆ ಬಗ್ಗೆ ಚರ್ಚೆ ಆಗ್ತವೆ ಇಲ್ಲ ಗೊತ್ತಿಲ್ಲ ನನಗೆ. ಆದರೂ ಈ ತರದ ಒಂದು ಇದು ಇದೆ, ಸಾಮಾಜಿಕ ಪದ್ಧತಿಗೆ ಅನುಗುಣವಾಗಿ ಬರಿಬೇಕಾದಾಗ ಅನೇಕ ಅಡೆತಡೆಗಳು ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದನ್ನು ಮೀರಿ ಕೂಡ ಕೆಲಸ ಮಾಡ್ತಕ್ಕಂಥ ಅನೇಕ ನಮ್ಮ ಮಾಧ್ಯಮಿಕರು ಇದ್ದಾರೆ. ಅಂಥವರನ್ನು ಕರೆದು ಯಾರು ಈ ತರದ ಈ ನಿಲುವಿಗೆ ಭದ್ರಾಗಿ ಇವತ್ತಿಗೂ ಕೂಡ ಕಾಣ್ತಾರೋ, ನಮ್ಮ ದೃಷ್ಟಿ ಒಳಗಡೆ ಕಾಣ್ತಾ ಇದ್ದಾರೋ ಅವರನ್ನು ಕುರಿತಾಗಿ ಇಡೀ 4 ದಿನ ಕೂಡ, ಅಂದ್ರೆ 4 ದಿನ 5ನೇ ದಿನ ನಾವು ಸಮಾರೋಪ ಕಾರ್ಯಕ್ರಮ ಇರೋದ್ರಿಂದ ಆ ಥರ ಇಟ್ಕೊಂಡು 4 ದಿನ ಕೂಡ ಈ ಪತ್ರಕರ್ತರಾಗಿ ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ ನನ್ನ ಅನುಭವಗಳು ಏನು ಅಂತ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಈ ಜಿಲ್ಲೆ ಕವಿಗಳನ್ನ ಗಮನಿಸಿಕೊಂಡು 4 ದಿನ ಕೂಡ ಅದು ಮಹಿಳಾ ಕವಿಗೋಷ್ಠಿ ಆಗಿರ್ಬೋದು, ಯುವ ಕವಿಗೋಷ್ಠಿ ಆಗಿರ್ಬೋದು, ಇದು ಬಹಳ ದೊಡ್ಡದಾಗಿಂದ ಏನು ಹೇಳ್ತಂಗಿಲ್ಲ, 10 ಜನ ಕವಿಗಳಿಗೆ ಮಾತ್ರ ಅವಕಾಶ ಇರ್ತಕ್ಕಂಥ, ಅದಕ್ಕೆ ಒಬ್ಬ ಭಾಷೆಕಾರರು, ಒಬ್ಬರು ಅಧ್ಯಕ್ಷ ವಹಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಇರ್ತಾರೆ. ಆ ಥರ ಒಂದು ಕವಿಗೋಷ್ಠಿಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ಈ ಯುವ ಜನರನ್ನ ಈ ಓದಿನ ಸಂಸ್ಕೃತಿ ಕಡೆಗೆ ತೊಂಬರ್ಬೇಕು ಅಂತ ತಿಳ್ಕೊಂಡು ಇವತ್ತು ಅವರು ಓದುವುದು ಅಂತಂದ್ರೆ ಪುಸ್ತಕ ಜ್ಞಾನ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಸೊ ಅದು ಅಲ್ಲ ಅನ್ನುವ ರೀತಿ ಒಳಗಡೆ ಈ ತರ ಸಾಮಾಜಿಕ ಅಧ್ಯಯನದ ಅಗತ್ಯ ಇದೆ. ಇವತ್ತು ಸಮಾಜದೊಳಗಡೆ ಏನೇನು ನಡೀತಾ ಇದೆ ಅನ್ನುವಂಥದ್ದು ಒಂದು ತಿಳುವಳಿಕೆ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಬರಬೇಕಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಇಷ್ಟವಾದಂಥ ಪುಸ್ತಕದ ಬಗ್ಗೆ 4 ದಿನ ಬೇರೆ ಬೇರೆ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ. ಅದ್ರ ಎಲ್ಲ ವಿವರಗಳು ಕೂಡ ನಿಮ್ಮ ಎದುರುಗಡೆ ಇದೆ. ಇದು ಎಲ್ಲ ಕಾರ್ಯಕ್ರಮದ ವಿವರಗಳು ಒಂದು ಕಡೆ ಆದರೆ, ನಾವು 11ನೇ ತಾರೀಕು ಜ್ಯೋತಿಬಾ ಫುಲೆ ಅವರನ್ನ ನೆನಪು ಮಾಡ್ಕೊಳ್ತಾ, ಅವರು ಜ್ಯೋತಿಬಾ ಫುಲೆ ಅವರ ಜನ್ಮದಿನ, ಅದು ಆ ಜನ್ಮದಿನದ ಅಂಗವಾಗಿ ನಾವು ಇವರನ್ನೇ ಜ್ಯೋತಿಬಾ ಫುಲೆ ಅವರನ್ನೇ ಯಾಕೆ ನೆನಪು ಮಾಡ್ಕೊಳ್ತೀವಿ ಅಂತಂದ್ರೆ, ಇಡೀ ದೇಶದೊಳಗಡೆ
ಒಂದು ಶಿಕ್ಷಣದ ಕ್ರಾಂತಿಯನ್ನು ಹುಟ್ಟಾಕಿದಂಥವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು. ನಮಗೆ ವಿದ್ಯಾಮಾತೆ ಅಂತಂದ್ರೆ ಯಾವುದೋ ಈ ಚರಿತ್ರೆ ಬೇರೆ ಹೇಳುತ್ತದೆ, ಅದು ನಿಜವಾದಂತ ಚರಿತ್ರೆ ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಆ ಥರದ ಕೆಲಸ ಮಾಡಿದಂಥವ್ರು. ನಿಜವಾದಂತ ವಿದ್ಯಾಮಾತೆ ಅಂತ ಯಾರನ್ನಾದ್ರೂ ಕರೆಯೋದಾದ್ರೆ ನಮ್ಮ ದೃಷ್ಟಿ ಒಳಗಡೆ ಅದು ಸಾವಿತ್ರಿಬಾಯಿ ಫುಲೆ ಅವರೇ ಹೊರತು ಅದು ಸರಸ್ವತಿ ಕೂಡ ಅಲ್ಲ, ಯಾವುದು ಕೂಡ ಅಲ್ಲ ಅನ್ನುವಂತ ಒಂದು ಪ್ರಾಥಮಿಕ ತಿಳುವಳಿಕೆ ನಮ್ಮದಾಗಿದೆ. ಹಿಂಗಾಗಿ ಅದು ಒಂದಾದ್ರೆ, ಮುಖ್ಯವಾಗಿ ನಮ್ಮ ಜ್ಯೋತಿಬಾ ಫುಲೆ ಅವರು ಇಡೀ ಯಾವ ಜನಾಂಗ ಹಕ್ಕುಗಳನ್ನು ಕಳ್ಕೊಂಡಿತ್ತು, ಅವಕಾಶಗಳನ್ನು ಕಳ್ಕೊಂಡಿತ್ತು, ಆ ಅವಕಾಶಗಳನ್ನು ಮತ್ತೆ ಪಡೆಯೋದಕ್ಕಾಗಿ ನಿರಂತರವಾಗಿ ಬ್ರಿಟಿಷ್ ಆಡಳಿತದ ಜೊತೆಗೆ ಸೆಣಸ್ತಾನೆ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಂತವರು. ಅದ್ರ ಬಗ್ಗೆ ಯಾರು ಮುಖ್ಯ ಭಾಷಣಕಾರಾಗಿ ಬರ್ತಾ ಇದ್ದಾರೆ ಮತ್ತು ಯಾರು ಅದ್ರ ಜೊತೆ ಇದ್ದಾರೆ, ನಿಮ್ಮೆಲ್ಲ ವಿವರಗಳು ನಿಮ್ಮ ಜೊತೆ ಇದಾವೆ, ಅದನ್ನು ಗಮನಿಸ್ಕೊಡ್ರಿ ಅಂತ ಹೇಳ್ತಾ 12ನೇ ತಾರೀಕು ನಾವು ಮುಖ್ಯವಾಗಿ ಬಸವಣ್ಣ ಸ್ಮರಣೆಗೋಸ್ಕರ ಇಟ್ಕೊಂಡಿದ್ದೀವಿ. ಬಸವಣ್ಣ ಇಡೀ ಸಮಾನತೆಯ ತತ್ವವನ್ನು ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಕೊಟ್ಟಂತವರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಮನುಷ್ಯರ ನಡುವೆ ಯಾವುದೇ ಭೇದ ಭಾವಗಳು ಇರಬಾರ್ದು, ಎಲ್ಲರೂ ನಮ್ಮವರು ಅನ್ನುವಂಥ ದೃಷ್ಟಿಕೋನದೊಳಗಡೆ ಅಂತ ಉನ್ನತ ದಾರ್ಶನಿಕತೆಯನ್ನು ಬಸವಣ್ಣ ಕೊಟ್ಟರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ಅವರು ಈ ಭಾರತೀಯ ಸಮಾಜ ಜಿಡ್ಡುಗೊಟ್ಟು ಹೋಗಿರುವಂಥ ಜಾತಿ ವ್ಯವಸ್ಥೆಯನ್ನು ಕೆದಕಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು. ಈ ಜಾತಿ ದೊಡ್ಡದಂತ ಒಂದು ಕಪಿಮುಷ್ಟಿಗೆ ಸಿಲುಕೊಂಡಂತ ಅನಾಹುತವಾದಂತ ಒಂದು ಕಳಂಕ ಅಂತ ತಿಳ್ಕೊಂಡು ಆ ಕಳಂಕದ ವಿರುದ್ಧವಾಗಿ ಒಂದು ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಇಡೀ ಚಳವಳಿಯನ್ನೇ ಧ್ವಂಸ ಆಗಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ನಿಮಗೆಲ್ಲರೂ ಕೂಡ ಇದೆ. ಆ ಕಾರಣಕ್ಕಾಗಿಯೇ ಈ ಜಿಲ್ಲೆಯಲ್ಲಿರುವಂತಹ ಬಸವಾಭಿಮಾನಿಗಳು ಅಂತರ್ಜಾತಿ ವಿವಾಹಿತರ ಆಗಿರ್ತಕ್ಕಂಥ ದಂಪತಿಗಳ ಒಂದು ಮೆರವಣಿಗೆಯನ್ನು ಕೂಡ ನಾವು ಅವತ್ತಿಟ್ಕೊಂಡಿದ್ದೀವಿ. ವಚನಗಳ ಕಟ್ಟೆಗಳ ಜೊತೆಗೆ ಅವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಆ ಗೋಷ್ಠಿಯಲ್ಲಿ ಮುಖ್ಯ ವೇದಿಕೆಗೆ ಯಾರು ಭಾಷಣ ಮಾಡ್ತಾರೆ, ಇತ್ಯಾದಿ ಮಾಡ್ತಾರೆ, ಎಲ್ಲ ವಿವರಗಳು ಇದರೊಳಗಡೆ ಇದ್ದಾವೆ. 13ನೇ ತಾರೀಕು ಕಾಕನೀಸವರ ಸ್ಮರಣೆಯನ್ನು ನಾವು ಇಟ್ಕೊಂಡಿದ್ದೀವಿ. ಬಹುಶಃ ಕಾಕನೀಸರು, ಕುದ್ಮಲ್ ರಂಗರಾವ್ ಅವರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಬಹುದೊಡ್ಡ ಕೆಲಸವನ್ನು ಮಾಡಿದಂಥವ್ರು. ಆದರೆ ಮಂಗಳೂರು ಕಡೆ ಕುದ್ಮಲ್ ರಂಗರಾವ್ ಅವರನ್ನ ಯಾವ ರೀತಿಯಾಗಿ ಸ್ಮರಿಸ್ಕೊಳ್ತಾರೋ ಆ ರೀತಿ ಸ್ಮರಿಸಿಕೊಳ್ಳುವಂತ ಒಂದು ಋಣಗಾರಿಕೆ ಈ ಜಿಲ್ಲೆಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರು ಸ್ಮರಿಸಿಕೊಳ್ಳುವಂತ, ಅವ್ರು ಮಾಡುವಂತ ಏನ್ ಕೆಲಸ ಇದೆಯಲ್ಲ ಆ ಕೆಲಸವನ್ನು ಇವತ್ತು ಯಾರು ಕೂಡ ಮಾಡ್ತಾ ಇಲ್ಲ. ಯಾರು ಅಂತ ಉದಾತ್ತವಂತ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಇಡೀ ಜಾತಿ ವ್ಯವಸ್ಥೆ ವಿರುದ್ಧ ಒಂದು ಶೈಕ್ಷಣಿಕವಾದಂತ ಕ್ರಾಂತಿಯನ್ನ ಆ ಕಾರ್ಖಾನೀಸವನ್ನು ಮಾಡಿದ್ರು. ಮತ್ತು ಅವ್ರ ಶಾಲೆಯಲ್ಲಿ ಓದಿರ್ತಕ್ಕಂಥ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಏನೇನೋ ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರು ಕೂಡ ಬಹಳ ಮುಖ್ಯವಾಗಿ ಕಾರ್ಖಾನೀಸರ ಆದರ್ಶಗಳನ್ನ ಪುನಃ ನೆನಪು ಮಾಡಿಕೊಳ್ಳುವಂತ, ಅದನ್ನು ಪ್ರಚಾರ ಮಾಡತಕ್ಕಂಥ ಯಾವುದೇ ಸ್ಮರಣೆಗಳು ಕೂಡ ನಡೆಯೋದಿಲ್ಲ. ಇಡೀ ಬಿಜಾಪುರ ಜಿಲ್ಲೆ ಋಣಾತ್ಮಕವಾಗಿದೆ ಈ ವಿಷಯದೊಳಗಡೆ. ಅಂದ್ರೆ ಅದು ಈ ತರ ತನ್ನ ಪರಂಪರೆಗೆ ಗೌರವ ತಂದುಕೊಡುವಂತ ಕೆಲಸ ಯಾರು ಮಾಡಿದ್ದಾರೆ, ಅಂದ್ರೆ ಬಿಜಾಪುರ ಜಿಲ್ಲೆಗೆ ಪರಂಪರೆಗೆ ಗೌರವ ತಂದುಕೊಡುವಂತ ಕೆಲಸವನ್ನ ಯಾರ್ಯಾರು ಮಾಡಿದರೋ ಅದನ್ನು ಸ್ಮರಿಸಿಕೊಳ್ಳೋದು ಈ ಜಿಲ್ಲೆಯ ಹೆಮ್ಮೆಯನ್ನ ಹೆಚ್ಚಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಹಾಗಾಗಿ ಮರೆತು ಹೋಗಿರ್ತಕ್ಕಂಥ ಕಾರ್ಖಾನೀಸ್ ಅವರನ್ನ ಸ್ಮರಿಸಿಕೊಳ್ಳತಕ್ಕಂಥ ರೀತಿ ಒಳಗಡೆ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಅದ್ರ ಕಾರ್ಯಕ್ರಮ ವಿವರಗಳು ಡೀಟೇಲ್ಸ್ ಆಗಿ ನಿಮ್ಮ ಎದುರುಗಡೆ ಇದ್ದಾವೆ. 14ನೇ ತಾರೀಕು ಅಂಬೇಡ್ಕರ್ ಜಯಂತಿ, ಎಲ್ಲ ಕಡೆ ಕಾರ್ಯಕ್ರಮಗಳು ಇರ್ತವೆ. ನಾವು ಒಂದು ವಿಶಿಷ್ಟ ರೀತಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಶಿವಸುಂದರ್ ಅವರು ಮುಖ್ಯ ಭಾಷಣಕಾರರಾಗಿ ಅವತ್ತು ಬರ್ತಾ ಇದ್ದಾರೆ. ಅವಿನಾಶ್ TJS ಅವರು ಕೂಡ ಇರ್ತಾರೆ. ನಾವು ಸಂವಿಧಾನವನ್ನ ಕಂಠಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಮೆರವಣಿಗೆ ಮಾಡ್ತಾ ಆ ಥರ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಒಟ್ಟಾರೆಯಿಂದ ಆ ಆಶಯ ಏನು ಅಂತಂದ್ರೆ, ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಿದೆ, ಸಂವಿಧಾನದ ಸಂವೇದನೆಯನ್ನು ಒಪ್ಪಿಕೊಂಡಿಲ್ಲ. ಸಂವಿಧಾನದ ಸಂವೇದನೆಯನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಮುಖ್ಯ ಆಶಯ ಏನಿದೆಯಲ್ಲ ಅದು ಇಡೀ ರೀತಿ ಒಳಗಡೆ ಆ ಸಂವಿಧಾನ ಒಪ್ಪಿಕೊಂಡು ಒಂದು ಯಥಾಸ್ಥಿತಿ ಒಳಗಡೆ ಇಟ್ಟಿದೆ ಹೊರತು ಇಡೀ ಸಂವಿಧಾನದ ಸಂವೇದನೆಯನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸ ಇಷ್ಟು ವರ್ಷದ ಅವಧಿವರೆಗೂ ಕೂಡ ಯಾವುದೇ ಪಕ್ಷ ಸರ್ಕಾರ ಇಲ್ಲ, ಅದೆಲ್ಲೂ ಕೂಡ ಮಾಡಿಲ್ಲ. ನೀವು ಕೂಡ ಮಾಡಬೇಕಂತ ಕೆಲಸ ಏನು ಅಂತಂದ್ರೆ, ಈ ತರ ಅಂಬೇಡ್ಕರ್ ಅವರ ಸಂವಿಧಾನದ ಸಂವೇದನೆಯನ್ನ, ಬಸವಣ್ಣವರ ಸಮಾನತೆ ಸಂವೇದನೆಯನ್ನ ಮತ್ತು ಮುಖ್ಯವಾಗಿ ಬುದ್ಧನ ತಿಳಿವಿನ ಸಂವೇದನೆಯನ್ನ, ಅರಿವಿನ ಸಂವೇದನೆಯನ್ನ, ಬೆಳಕಿನ ಸಂವೇದನೆಯನ್ನ
ತಿಳಿಸಿಕೊಡುವಂತ ರೀತಿ ಒಳಗಡೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಈ ಪುಸ್ತಕ ಮೇಳದೊಳಗಡೆ ನಾವು ಇಟ್ಕೊಂಡಿದ್ದೀವಿ. ಸುಮಾರು ಜನ ಬೇರೆ ಬೇರೆ ಪ್ರಕಾಶಕರು ಬರ್ತಾರೆ. ಇದು ನಮ್ಮ ಆರಂಭದ ಇದು ಮುಂದಿನ ದಿವಸ ಒಳಗಡೆ ಇಲ್ಲಿ ಏನೇನು ಕೊರತೆಗಳಿದೆ ಅವನ್ನೆಲ್ಲ ನಮ್ಮ ಇದು ಮಾಡ್ಕೊಂಡು ಮುಂದುವರಿಯುವಂತ ಕೆಲಸ ಇದೆ. ಈ ಬಗ್ಗೆ ಏನಾದರೂ ಗೆಳೆಯರು ಪ್ರಶ್ನೆಗಳಿದ್ರೆ ಬೇರೆ ಗೆಳೆಯರ ಮಾತಾಡೋದಿದ್ರೆ ಮಾತಾಡಿ ಅಂತ ಹೇಳ್ತಾ